ಹಾಯ್ ನಮಸ್ಕಾರ ಎಲ್ಲರಿಗೂ. ಎಷ್ಟೊಂದು ದಿನದ ಮೇಲೆ ಈ ವಿಡಿಯೋ ಹಾಕ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್. ಬನ್ನಿ, ನಾನಿವತ್ತು ಹೆಲ್ದಿಯಾದ ಒಂದು ಕುಲ್ಫಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಖಂಡಿತ ಮನೆಯಲ್ಲಿ ಮಾಡಿ ನೋಡಿ. ಇಲ್ಲಿ ನಾನು ಅರ್ಧ ಕಪ್ಪು ಬಾದಾಮಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಿನಕ್ಕಿಂತ ಕಡಿಮೆ ಗೋಡಂಬಿ ತೊಗೊಂಡಿದ್ದೀನಿ. 1 ಕಪ್ ಮಕಾನ, 1/4 ಕಪ್ ಹಾಲಿನಲ್ಲಿ ಈ ಕೇಸರಿ ದಳವನ್ನು ನೆನೆಸ್ಕೊಂಡಿದ್ದೀನಿ ಒಂದು 10 ನಿಮಿಷ. ಹಾಗೆಯೇ ಏಲಕ್ಕಿ ಪುಡಿ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಮೊದಲಿಗೆ ಇಲ್ಲಿ ಜಾರ್ನಲ್ಲಿ ಈ ಬಾದಾಮಿ, ಗೋಡಂಬಿ ಹಾಗೆ ಮಕಾನ ಎಲ್ಲವನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಸಲ ರುಬ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಈ ಥರ ರುಬ್ಕೊಂಡಿದ್ದೀನಿ ಫಸ್ಟ್ ತರಿಯಾಗಿ. ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಡೆಕರ್ ಮಾಡಲಿಕ್ಕೆ. ಅದಕ್ಕೆ ಈಗ ಜಾರಿಗೆ ನಾನು ಏಲಕ್ಕಿ ಪುಡಿ ಹಾಗೆ ಕೇಸರಿ ನೆನೆಸಿಟ್ಟ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ಬೇಕಾದಷ್ಟು ಸಿಹಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಾನಿವತ್ತು ಟೋಫುವನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಸೋಯಾಬೀನ್ ಹಾಲಲ್ಲಿ ಮಾಡ್ತಕ್ಕಂಥ ಒಂದು ಟೋಫು ಇದು. ನೀವು ಅದ್ರ ಬದಲೇ ಪನ್ನೀರನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ಕ್ರೀಮಿಯಾದ ಕುಲ್ಫಿ ಬ್ಯಾಟರ್ ರೆಡಿ ಆಯಿತು. ಹಾಗೆಯೇ ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ಬೇಕಾಗತ್ತೆ ಮೋಲ್ಡಿಗೆ. ನೋಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೋಡಿ, ಅದರ ಮೇಲ್ಗಡೆ ನಾನಿಲ್ಲಿ ಈ ತರಿಯಾಗಿ ರುಬ್ಬಿದ್ವಲ್ಲ, ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಪಿಸ್ತಾ ಆ ಥರ ಬೇರೆ ನಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದೇ ಫ್ರೆಂಡ್ಸ್, ಹಾಗೆ ನಿಮಗೆ ಸೀಡ್ ಬೇಕಂದ್ರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು ರುಬ್ಬುವಾಗ. ಹಾಯ್ ಫ್ರೆಂಡ್ಸ್, ನಾನು ಈ ಕುಲ್ಫಿಯನ್ನು ಒಂದು 12 ಗಂಟೆಗೆ ಮಾಡಿದ್ದೆ ಮಧ್ಯಾಹ್ನ. ಅದನ್ನು ರಾತ್ರಿ ಒಂದು 10 ಗಂಟೆಗೆ ಫ್ರೀಝರಿಂದ ಓಪನ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಇಷ್ಟು ಗಟ್ಟಿಯಾಗಿರುತ್ತೆ ಇದು. ಆಯಿತಾ? ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ನೋಡಿ, ನಿಮಗೆ ಇದು ನೆನೆಸಿಟ್ಟು ಕೂಡ ಮಾಡ್ಕೋಬೋದು ಈ ನಟ್ಸನ್ನು, ಬಾದಾಮಿ, ಗೋಡಂಬಿಯನ್ನು. ನೋಡಿ, ಈ ಬಾಕ್ಸಲ್ಲಿ ಇರ್ತಕ್ಕಂಥದ್ದು ನಾನು ತೋರಿಸ್ತಾ ಇರೋದು ಬೆಳಗ್ಗೆ. ಇದು ಓವರ್ನೈಟು ಫ್ರೀಸ್ ಆಗಿರೋದು. ಈ ಥರ ಕಟ್ ಮಾಡಿ ಇದಕ್ಕೂ ಕೂಡ ನೀವು ಕುಲ್ಫಿ ಥರ ಯೂಸ್ ಮಾಡ್ಕೋಬೋದು. ಅಥವಾ ಈ ಪ್ಲಾಸ್ಟಿಕ್ ಪೇಪರ್ ಗ್ಲಾಸ್ ಎಲ್ಲ ಬರುತ್ತಲ್ಲ, ಆ ಗ್ಲಾಸನ್ನು ಕೂಡ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.